ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೋಡಿ ಆ ಡಬ್ಬ ಎಷ್ಟು ಹಳೇದಾಗಿದ್ರೆ ಅದರಲ್ಲಿ ಏನೋ ವಿಶೇಷತೆ ಇರಬೇಕು ಅನ್ಸುತ್ತೆ ಅಲ್ಲ ಶಿವಸ್ವಾಮಿಗಳೇ? ಆ ಡಬ್ಬಿ ತೆಗಿ, ಅದರಲ್ಲಿ ಏನಿದೆ ಅಂತ ನೋಡೋಣ. ಹಾವು ಹೊಡೆದಾಕ್ಬಿಡು. ಹಾವ್ನ ದೇವಸ್ಥಾನದಲ್ಲಿ ಹಾಗಲ್ಲ ಹೊಡಿಬಾರ್ದು. ಇರಿ ಹಿರಣ್ಮಯಿ, ಆ ರುದ್ರಾಕ್ಷಿ ಮಾಲೆನ ತಗೊಂಡು ಸ್ವರ್ಣಲಿಂಗಕ್ಕೆ ಅರ್ಪಿಸಮ್ಮ. ಆ ಹುಡುಗಿ ಹೆಸರೇನಂದೆ? ಅದೇನೋ ಹಿರಣ್ಮಯಿ ಅಂತೆ. ನಮಗೆ ಅಡ್ಡವಾಗಿರೋ ದಾರಿನ ನಾನು ತೆರವುಗೊಳಿಸ್ತೀನಿ. ಸೋಮಣ್ಣ, ನಮ್ಮ ಹುಡುಗರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆ ಹುಡುಗಿನ ಜಲಸಮಾಧಿ ಮಾಡಿಬಿಡ್ತಾರೆ. ತಾವು ತಮ್ಮ ಕೆಲಸನ ಶುರು ಮಾಡ್ಕೊಳ್ಳಿ. ಆ ಹುಡುಗಿನ ಮುಗಿಸೋದು ಅಷ್ಟು ಸುಲಭ ಅಲ್ಲ. ಒಳ್ಳೆ ಪುಕ್ಲನ್ ಥರ ಮಾತಾಡ್ತಾ ಇದೆಯಲ್ಲ ಅಲ್ಲ, ನಮ್ಮ ಹುಡುಗರ ಬಗ್ಗೆ ನಿನಗೆ ಏನು ಗೊತ್ತು ಅಂತ. ಹುಲಿ ಬೇಕಾದ್ರೆ ಬೇಟೆ ಆಡ್ಬಿಡ್ತಾರೆ ಅಂಥದ್ರಲ್ಲಿ ಈ ಚೆಲ್ಟಾರಿ ಪಲ್ಟಾರಿ ಹುಡುಗಿ ಯಾವ ಲೆಕ್ಕ? ನೋಡು, ನೀನು ಆ ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅದನ್ನು ನಮ್ಮ ಹುಡುಗರು ವ್ಯವಸ್ಥಿತವಾಗಿ ನೋಡ್ಕೋತಾರೆ. ನೀನು ಆ ಸ್ವರ್ಣಲಿಂಗನ ಹೇಗಾದರೂ ಮಾಡಿ ತಗೊಂಡು ಬರೋ ಯೋಚನೆ ಮಾಡು. ನಿನಗೆ ಏನೇ ಅಡೆತಡೆಗಳು ಬಂದರೂ ಸಹಾಯನ ನಾನು ಮಾಡ್ತೀನಿ. ನೀನೇನು ಪುಕ್ಸಟ ನನಗೆ ಸಹಾಯ ಮಾಡೋದಿಲ್ಲ. ನೀನು ನನಗೆ ಕೊಟ್ಟೋದು ಪುಡ್ಗಾಸ್ ಮಾತ್ರ. ನಾನು ಆ ಲಿಂಗ ತಗೊಂಡು ಹೋದ್ಮೇಲೆ ನೀನು ಎಷ್ಟು ಗಂಟು ಸಂಪಾದನೆ ಮಾಡ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಾದ್ರೂ ನಾನು ಈ ವ್ಯವಹಾರಕ್ಕೆ ತಲೆ ಹಾಕುತ್ತ ತಪ್ಪಾಡ್ಬಿಟ್ಟೆ. ಅಣ್ಣ ಅಣ್ಣ, ಏನಣ್ಣ ಇದು? ಎಂಥ ಮಾತಾಡ್ಬಿಟ್ರಿ, ನಮ್ಮ ಜ್ಞಾನೋದಯ ಮಾಡಿಸ್ಬಿಟ್ರಿ ತಾವು. ಹೌದಣ್ಣ? ಅಣ್ಣ, ನಿನಗೆ ಹಣ ಬೇಕಿದ್ದಾಗ ಅಣ್ಣ ನನಗೆ ದುಡ್ಡು ಬೇಕು, ಅಣ್ಣ ನನಗೆ ಹಣ ಬೇಕು ಅಂತ ಕಂತೆ ಕತ್ಲೆ ತಗೊಂಡು ಹೋದ್ರಿ. ಅವಾಗ ಹೇಳಬೇಕಾಗಿತ್ತು ಈ ಮಾತನ್ನ, ದೊಡ್ಡ ಗಂಟೆ ಸಿಗುತ್ತೆ ಅಂತ. ಹೌದಪ್ಪ, ನನಗೆ ದೊಡ್ಡ ಗಂಟೆ ಸಿಗುತ್ತೆ. ಆದರೆ ನೀನು ಮಾಡ್ತಾ ಇರೋ ಎಡವಟ್ಟಿನಿಂದಾಗಿ ಆ ಗಂಟಲ್ಲಿರೋ ಹಣ ಎಲ್ಲ ನೀರಲ್ಲಿ ಹೋಮ ತೊಳೆದಂಗೆ ಹೋಗ್ತಾ ಇದೆ. ಏನು ಅನ್ಕೊಂಡಿದ್ದೀರಿ? ಅಲ್ಲ, ಏನು ಅನ್ಕೊಂಡಿದ್ದೀರಾ ಅಂತ. ಹುಡುಗರು ಅವ್ರನ್ನ ವ್ಯವಸ್ಥಿತವಾಗಿ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಅವ್ರು ಕೇಳಿದಾಗಲೆಲ್ಲ ದುಡ್ಡು ಕೊಡಬೇಕು. ದುಡ್ಡನ್ನ ವ್ಯವಹಾರ ಅಂದಮೇಲೆ ಲಾಭ ನಷ್ಟ ಎಲ್ಲ ಇದ್ದಿದ್ದೆ. ಸರಿ, ನನ್ನ ಮರ್ಯಾದೆ ಹೋಗ್ತಾ ಇದೆ ಇಲ್ಲಿ. ಆಯಿತು, ಕೋಪ ಮಾಡ್ಕೋಬೇಡ. ಮೊದಲು ನಾನು ಹೇಳಿದ ಕೆಲಸ ಮಾಡು. ನೋಡು, ಈಗ ವ್ಯವಸ್ಥೆ ಎಲ್ಲ ಸರಿಯಾಗಿದೆ. ನೀನು ವ್ಯವಸ್ಥಿತವಾಗಿ ಹೋಗಿ ಆ ಸ್ವರ್ಣಲಿಂಗನ ತೊಗೊಂಡು ಬರಬೇಕು ಅಷ್ಟೇ. ಇಲ್ಲಿ ಸುಮ್ಮನೆ ಕಾಳು ಹರಟೆ ಮಾಡ್ತಾ ಕೂತ್ಕೋಬೇಡ ಮಾರಾಯ. ನಾವು ಮಾತು ಕೊಟ್ಟಿದ್ದೀವಿ, ಆ ಮಾತನ್ನು ಉಳಿಸ್ಕೋಬೇಕು. ಅಕಸ್ಮಾತ್ ನಾವೇನಾದರೂ ಮಾತನ್ನ ಉಳಿಸ್ಕೊಳ್ದೆ ಹೋದರೆ ನಮ್ಮಿಬ್ಬರಿಗೂ ಉಳಿಗಾಲ ಇಲ್ಲ. ಅವರು ಕಿರಾತಕರು ನಮ್ಮನ್ನು ಹಂಗೆ ಕಬ್ರು ಬಿಡ್ತಾರೆ. ನೋಡು, ಮೊದಲು ಹೋಗಿ ಆ ಸ್ವರ್ಣಲಿಂಗನ ತೊಗೊಂಡು ಬಾ. ನಿನ್ನ ದಮ್ಮಯ್ಯ ಅಂತೀನಿ, ಆಮೇಲೆಲ್ಲ ವ್ಯವಸ್ಥೆ ನೋಡ್ಕೊಳ್ಳೋಣ. ಆಯ್ತು, ಮೊದಲು ಆ ಲಿಂಗ ತಗೊಂಬಂದು ನಿನ್ನ ಕೈ ಕೊಟ್ಟು ನನ್ನ ಕೈ ತೊಳ್ಕೊಂಡ್ರೆ ಸಾಕಾಗಿದೆ. ಯಾಕಾನ ಈ ವ್ಯವಹಾರ ಕೈ ಹಾಕಿದ್ನ ಭಗವಂತ? ನಾನು ಅಷ್ಟೇ, ಯಾಕಾದರೂ ಈ ವ್ಯವಹಾರ ಕೈ ಹಾಕಿದ್ನೋ ಭಗವಂತ. ಮೊದಲು ನೀನು ಕೊಡೋ ಲಿಂಗನ ಅವ್ರ ಕೈ ಕೊಟ್ಬಿಟ್ಟು ನಾನು ನೆಮ್ಮದಿಯಿಂದ ತೀರ್ಥರಾಮೇಶ್ವರಕ್ಕೆ ಹೋಗಿ ತಲೆನ ತೊಳ್ಕೊಂಡ್ಬಿಡ್ತೀನಿ. ಎಲ್ಲ ನನ್ನ ಕರ್ಮ. ಯಾಕಾದ್ರೆ ಈ ವ್ಯವಹಾರ ಕೈ ಹಾಕಿದ್ನೋ ಏನೋ.
ಈ ನದಿ ನೀರಲ್ಲಿ ಮುಕುಂದ ಸ್ವಾಮಿಗಳಿಗೆ ಅಭಿಷೇಕ ಆಗಬೇಕು. ಈ ಕೊಡಪಾನದಲ್ಲಿ ನೀರು ತಗೊಂಡು ಸಮಾಧಿ ಹತ್ರ ಹೋಗೋಣ, ನಡೀರಿ. ಹಿರಣ್ಮಯಿ ಎಲ್ಲೋದ್ಲು? ಇಲ್ಲೇ ಆಡ್ತಾ ಇದ್ಲಲ್ಲ. ಹೌದು, ಇಲ್ಲೇ ಇದ್ಲಲ್ಲ, ಎಲ್ಲಿ ಹೋದ್ಲು? ಹಿರಣ್ಮಯಿ, 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 ಹಿರಣ್ಮಯಿ. ಯಾಕೆ ಹಿರಣ್ಮಯಿ ಹಿರಣ್ಮಯಿ ಅಂತ ಕೂಗ್ತಿದ್ಯಾ? ಏನಾಯ್ತು? ಎಲ್ಲಿಗೂ ಹೋಗಿದ್ದೆ ನೀನು? ಆ ಮಗು ಎಲ್ಲೋ ಕಾಣಿಸ್ತಾ ಇಲ್ಲ. ನೀ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿದ್ಯಾ? ನಾನು ಎಲ್ಲಿಗ ಮಗು ಕರ್ಕೊಂಡು ಹೋಗ್ಲಿ? ಇಲ್ಲೇ ನೀರಲ್ಲಿ ಆಟಾಡ್ತಾ ಇತ್ತಲ್ಲ ಮಗು. ಮತ್ತೆ ಎಲ್ಲಿಗೂ ಹೋದ್ಲು? ಹಿರಣ್ಮಯಿ, 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 ಏ ಹಿರಣ್ಮಯಿ. ಹಿರಣ್ಮಯಿ, ಹಿರಣ್ಮಯಿ, ಮಗಳು ಕಾಣಿಸ್ತಾ ಇಲ್ಲ. ಹಿರಣ್ಮಯಿ ಇದ್ಲು, ನೀರಲ್ಲಿ ಮುಳುಗೋಗ್ಬಿಟ್ಲು ಏನೋ. ನಮ್ಮ ಮನೆಯವ್ರಿಗೆ ಏನು ಉತ್ತರ ಕೊಡ್ಲಿ? ನನ್ನ ಮಗಳಂದ್ರೆ ನಂಗೆ ಪ್ರಾಣ. ಹಿರಣ್ಮಯಿ, 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 ಹಿರಣ್ಮಯಿ. ಏಯ್, ನಿಮ್ಮ ಹುಡುಗರು ಅವಳನ್ನ ಮುಗಿಸ್ತಿಲ್ಲ ಅಂತಂದ್ರೆ ಇನ್ನೆಲ್ಲಿಗೋ ಹೋಗೋದಕ್ಕೆ ಸಾಧ್ಯ ಅವಳು? ಶಿವಸ್ವಾಮಣ್ಣ, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಆ ಹುಡುಗಿ ಹೋದ ಜಾಗದಲ್ಲೇ ನಮ್ಮವ್ರು ಇದ್ದಾರೆ, ಆದ್ರೆ ನಮ್ಮ ಶಿಷ್ಯರ ಕೈಗೆ ಆ ಮಗು ಸಿಗ್ತಾ ಇಲ್ಲ ಅಂದ್ರೆ ಏನರ್ಥ? ನಾನು ಹೇಳಿಲ್ವಾ, ಅವಳು ಸಾಮಾನ್ಯವಾದ ಹುಡುಗಿ ಅಲ್ಲ. ನಮ್ಮ ಪ್ರತಿಯೊಂದು ಹೆಜ್ಜೆಗೂ ಅವಳು ಅಡೆತಡೆ ಆಗ್ತಾ ಇದ್ದಾಳೆ. ಇಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಆ ಸ್ವರ್ಣಲಿಂಗ ನನ್ನ ಕೈಲಿರ್ತಾ ಇತ್ತು. ನೋಡು, ನಿಮ್ಮ ಕಡೆಯವರು ಬರ್ತಾ ಇದ್ದಾರೆ, ಅವ್ರನ್ನ ಇನ್ನೊಂದು ಕಡೆ ಕರ್ಕೊಂಡು ಹೋಗು. ನಾನು ಇಲ್ಲಿರೋದು ಅವ್ರಿಗೆ ಗೊತ್ತಾಗೋದು ಬೇಡ. ನಾನು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಹೋಗು. ಅಯ್ಯೋ, ನೀನು ಹೋಗ, ಹೋಗು. ಹೋಗಲೇ. ಹಿರಣ್ಮಯಿ, ಹಿರಣ್ಮಯಿ, ಅಕ್ಕ, ಹಿರಣ್ಮಯಿ ಇಲ್ಲೂ ಇಲ್ಲ. ಈ ಕಡೆ ಎಲ್ಲ ಇದ್ದಾಳ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಒಂದ್ ನಿಮಿಷ ಇರು. ಆಯ್ತು. ಹಿರಣ್ಮಯಿ, ಸಮಾಧಾನ ಮಾಡ್ಕೋ ಬಂಗಾರಿ, ಮಗಳು ಸಿಗ್ತಾಳೆ, ಎಲ್ಲೂ ಹೋಗಿರಲ್ಲ. ಅಪ್ಪ, ನಾನು ಇಲ್ಲಿದ್ದೀನಿ.
ಕಂದ ಎಲ್ಲಿ ಹೋಗಿದ್ದಮ್ಮ? ಯಾಕೆ ಅವಾಗ ನಾಪತ್ತೆಯಾಗಿ ನನ್ನ ಆತಂಕ ಪಡಿಸ್ತೀಯ ನೀನು? ಏನಮ್ಮ ನೀನು ದೇವ್ರ ದರ್ಶನ ಕೊಟ್ಟ ಅಂತ ಸಂತೋಷವಾಗಿರೋ ಸಮಯದಲ್ಲೇ ಮಾಯ ಆಗೋಗ್ತೀಯಲ್ಲಮ್ಮ. ಏನಿದು ಕೈಯಲ್ಲಿ ತಾವರೆ ಹೂವು? ಓ ಇದಾ, ನಾನು ನೀರಲ್ಲಿ ಆಟಾಡ್ತಿದ್ದಾಗ ಈ ಪಾತಾಳ ತಾವ್ರೆ ನನಗೆ ಕಾಣಿಸ್ತು. ಇದನ್ನ ಸ್ವರ್ಣಲಿಂಗ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಇದನ್ನ ತರೋದಕ್ಕೆ ಮುಳುಗಿದ್ದೆ. ಬುದ್ಧಿ ಇದೆಯಾ? ಮೊದಲೇ ನಿಂಗೆ ಈಜು ಬರಲ್ಲ. ಮುಳುಗಿ ಸಾಹಸ ಮಾಡೋದೇನಿತ್ತು ನಿನಗೇನಾದ್ರೂ? ನಾನು ಬದುಕಿರಲ್ಲ ಗೊತ್ತಾ? ನನ್ನ ಕ್ಷಮಿಸ್ಬಿಡು ಅಪ್ಪ. ನಾನಿಲ್ಲ ಅಂದ್ರೆ ನೀನ್ ಬದುಕಿರಲ್ಲ ಅಂತ ನನಗೆ ಗೊತ್ತು. ಆದ್ರೆ ನಾನು ಏನ್ ಮಾಡ್ಲಿ? ನನಗೆ ಹೂವು ನೋಡಿ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಹೋಗ್ಲಿ ಬಿಡು, ನಿನ್ ಮಗಳು ಸುರಕ್ಷಿತವಾಗಿ ಬಂದಿದ್ದಾಳಲ್ಲ. ಈ ತಾವರೆ ಹೂವು ತುಂಬಾ ಅಪರೂಪ, ಯಾರ ಕಣ್ಗೂ ಕಾಣಿಸೋದಿಲ್ಲ. ಅಂಥದ್ರಲ್ಲಿ ಇವಳು ಅದನ್ನ ತಗೊಂಡೇ ಬಂದಿದ್ದಾಳೆ. ನಮ್ಮ ಮುಕುಂದ ಸ್ವಾಮಿಗಳಿಗೆ ಈ ತಾವರೆ ಹೂವು ತುಂಬಾ ಶ್ರೇಷ್ಠ. ನಡೀರಿ, ಇದನ್ನ ತಗೊಂಡು ಮುಂದಿನ ಕಾರ್ಯಕ್ರಮ ನೋಡೋಣ. ಪಾಮ ಆ ಹುಡುಗಿನ ಆ ಹುಡುಗಿ ಬದುಕಿರೋವರೆಗೂ ನಾವು ನಮ್ಮ ಕಾರ್ಯ ಸಿದ್ಸಕ್ಕಾಗೋದಿಲ್ಲ. ನೀನು ನಿವಾರಣೆ ಮಾಡ್ತೀನಿ ಹಿಂದೆ, ಆದ್ರೆ ಅವಳು ನೀರಲ್ಲಿ ಮುಳುಗಿ ನಿಮ್ಮ ಹುಡುಗರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಲು. ನೋಡಿದ್ಯಾ? ಒಂದು ಯೋಜನೆ ಫಲ ಕೊಡದೇ ಇದ್ರೆ ಏನಂತೆ ಶಿವಸ್ವಾಮಣ್ಣ, ಇನ್ನೊಂದು ಯೋಜನೆಯನ್ನ ಸದಾ ಸಿದ್ಧ ಮಾಡಿಟ್ಕೊಂಡಿರ್ತಾನೆ ಈ ದೇವರಾಜ. ನೋಡು, ನೀನು ಆ ಮಗುವಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆ ಸ್ವರ್ಣಲಿಂಗನ ಹೇಗೆ ಎತ್ತಾಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಅವಳು ಬದುಕಿರೋವರೆಗೂ ಸ್ವರ್ಣಲಿಂಗ ನನ್ನ ಕೈಗೆ ಬರೋದಿಲ್ಲ. ಅಲೋ ಹುಡುಗರ, ನಮ್ಮ ಎರಡನೇ ಯೋಜನೆಯನ್ನು ಚಾಲೂ ಮಾಡಿ ಆ ಹುಡುಗಿನ ಎತ್ತಾಕೊಂಡು ಬನ್ನಿ. ನಾನು ಕಾಯ್ತಾ ಇರ್ತೀನಿ. ಬಂಗಾರಿ, ನದಿ ನೀರನ್ನ ಸ್ವರ್ಣಲಿಂಗಕ್ಕೆ ಅಭಿಷೇಕ ಮಾಡಪ್ಪ. ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ ಶಂಭೋ ಮಹಾದೇವ. ಸ್ವರೂಪಾಯ ಜಟಾಧರಾಯ ಹಸ್ತಾಯ ಸನಾತನ. ಅಮ್ಮ ಹಿರಣ್ಮಯಿ, ಈ ಪಾತಾಳ್ ತಾವ್ರೆನ ಮುಕುಂದ ಸ್ವಾಮಿಯ ಸ್ವರ್ಣಲಿಂಗದ ಮುಂದೆ ಇಟ್ಟು ನಮಸ್ಕಾರ ಮಾಡಮ್ಮ. ಸ್ವರೂಪಾಯ ಜಟಾಧರಾಯ ಹಸ್ತಾಯ ಸನಾತನಾಯ ವಿಘ್ನಾಯ ದೇವಾಯ ದಿಗಂಬರಾಯ
ನೈವೇದ್ಯ ಕೊಡಿ. ಪುರೋಹಿತ್ರೆ, ಪೂಜೆ ಮುಂದುವರಿಸಿ. ಹಿರಣ್ಮಯಿ, ಪಾತಾಳ್ ತಾವ್ರೆನ ತಂದು ನೀನು ಕೂಡ ನಮಗೆ ದೇವರಿದ್ದ ಹಾಗೆ. ಇವತ್ತಿನ ದಿನ ಯಾರು ಪಾತಾಳ್ ತಾವ್ರೆನ ತರ್ತಾರೋ ಅವರನ್ನು ಪೂಜೆ ಮಾಡೋದು ನಮ್ಮ ಪದ್ಧತಿ. ಇವತ್ತು ನೀನು ತಂದಿದ್ಯಾ, ಅದಕ್ಕೆ ನೀನು ಪೂಜೆ ಮಾಡಿಸ್ಕೊಮ್ಮ. ಹೋಗು ಕಂದ, ಹೋಗು ಮಗಳೇ. ಅವ್ರು ನಿನ್ನ ದೇವರು ಅಂತ ನಂಬಿದ್ದಾರೆ. ಅವ್ರ ಭಾವನೆಗಳಿಗೆ ಬೆಲೆ ಕೊಡು. ಹೋಗು. ಮಾಡಿಸ್ಕೋ. ನಿನ್ನ ಇವರೆಲ್ಲ ದೇವರು ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ನನ್ನ ಪಾಲಿಗೆ ನೀನು ದೆವ್ವಾಗಿ ಬಂದಿದ್ಯಾ. ಆದಷ್ಟು ಬೇಗ ನಾನು ನಿನಗೆ ಮುಕ್ತಿ ಕೊಡ್ತೀನಿ. ಅಲ್ಲಿವರೆಗೂ ಅದೇನೇನು ಮಾಡಿಸ್ಕೋತೀವೋ ಮಾಡಿಸ್ಕೋ. वासुदेवमयि कृष्णदेवमयि श्रीरामानन्दमयि अणिमा सिद्धे रजिमा सिद्धे गरिमा सिद्धे महिमा सिद्धे ईशित सिद्धे असित्व सिद्धे काम्य सिद्धे भुक्ति सिद्धे इच्छा सिद्धे प्राप्ति सिद्धे